ಹಲೋ ಪಪ್ಪ, ಎಂತ ಮನೆಗ್ ಮದ್ವೆ ಮಾಡ್ಕೊಟ್ಟಿದ್ಯಾ ಪಪ್ಪ? ನಾನ್ ಮನೇಲಿ 11 ಗಂಟೆಗೆ ಹೇಳ್ತಿದ್ದೆ, ಆದ್ರೆ ಇಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದು ರಂಗೋಲಿ ಹಾಕಿ ಮನೆ ಕೆಲಸ ಮಾಡ್ಬೇಕಂತೆ ಪಪ್ಪ. ನಂಗೆ ಇಲ್ಲಿ ಇರಕ್ಕಾಗಲ್ಲ, ನನ್ನ ಕರ್ಕೊಂಡು ಹೋಗು. ಮದ್ವೆ ಆದ್ರೆ ಕಾಲೇಜು ಎಕ್ಸಾಮ್ ಇವೆಲ್ಲ ಕಾಟ ತಪ್ಪುತ್ತೆ ಅಂತ ಅನ್ಕೊಂಡಿದ್ದೆ. ಇವ್ರು ನೋಡಿದ್ರೆ ನಾಳೆಯಿಂದನೇ ಕಾಲೇಜಿಗೆ ಹೋಗು ಅಂತಿದ್ದಾರೆ. ನಂಗೆ ಇಲ್ಲಿ ಇರಕ್ಕಾಗಲ್ಲ, ನನ್ನ ಕರ್ಕೊಂಡು ಹೋಗಪ್ಪ. ಪಪ್ಪ, ಇಲ್ಲಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ನೈಟ್ ಡಿನ್ನರ್ ಎಲ್ಲ ಅಡ್ಗೆನೂ ನಾನೇ ಮಾಡ್ಬೇಕಂತೆ ಪಪ್ಪ. ನಂಗೆ ಇಲ್ಲಿ ಇರಕ್ಕಾಗಲ್ಲ ಪಪ್ಪ, ನನ್ನ ಕರ್ಕೊಂಡು ಹೋಗು. ಮನೇಲಿ ಮಾಡರ್ನ್ ಡ್ರೆಸ್, ಫ್ರಾಕ್, ಒನ್ ಪೀಸ್ ಹಾಕೊಂಡಿರ್ತಿದ್ದೆ, ಆದ್ರೆ ಇಲ್ಲಿ ಸಾರಿ ಮತ್ತೆ ಮಲ್ಲಿಗೆ ಹೂ ಮುಡ್ಕೊಂಡಿರ್ಬೇಕಂತೆ ಪಪ್ಪ. ಪಪ್ಪ, ಏನ್ ಗೊತ್ತಾ, ನಾನು ಎಲ್ಲತ್ರ ಹೊರಗಡೆ ಹೋಗ್ಬೇಕಂತ ಅಂದ್ರೆ ಮತ್ತೆ ನಿನ್ ಅಳಿಯನ್ ಪರ್ಮಿಷನ್ ಕೇಳ್ಕೊಂಡೆ ಹೋಗ್ಬೇಕಂತೆ. ಮದ್ವೆ ಆದ್ರೆ ಫಾರಿನ್ ಟೂರಿಗೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಇನ್ನು ಮತ್ತೆ ನೋಡಿದ್ರೆ ಯಾವ ಫಾರಿನ್ ಟೂರು ಬೇಡ, ದುಡ್ಡು ವೇಸ್ಟ್ ಆಗತ್ತೆ. ಇಲ್ಲೇ ಪಕ್ಕದೂರಲ್ಲಿ ದೇವಸ್ಥಾನ ಇದೆ, ಅಲ್ಲೇ ತೀರ್ಥಯಾತ್ರೆ ಹೋಗಿ ಅಂತಿದ್ದಾರೆ ಅಪ್ಪ. ಪಪ್ಪ, ನಾನ್ ಮನೆಗೆ ಓಡ್ ಬರ್ತಾ ಇದ್ದೀನಿ ಪಪ್ಪ. ಈ ಅಟೆಂಪ್ಟ್ ಏನೋ ಫೇಲ್ ಆಯ್ತು, ಆದ್ರೆ ನೆಕ್ಸ್ಟ್ ಈ ತರ ಆಗ್ಬಾರ್ದು ಪಪ್ಪ. ನಾನು ಪ್ರತಿ ಸಲನೂ ಓಡ್ ಬರಕ್ ಆಗಲ್ಲ. ನಾನು ಬರ್ತಾ ಇದ್ದೀನಿ ಪಪ್ಪ.